ನಮಸ್ಕಾರ ವೀಕ್ಷಕರೇ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಗದ್ದಲ ಶುರುವಾಗಿದೆ. ಮುಂಗಾರು ಅಧಿವೇಶನ ಶುರುವಾದಾಗಿನಿಂದ ಇಲ್ಲಿಯವರೆಗೆ ಒಂದೇ ಒಂದು ದಿನವೂ ಕಲಾಪ ಸರಿಯಾಗಿ ನಡೆದಿಲ್ಲ. ಈ ನಡುವೆನೇ ಹೊಸ ಬಿಲ್ ಬಂದೇ ಬಿಟ್ಟಿದೆ. ಕೇಂದ್ರದ ಮಹತ್ವದ ನಿರ್ಧಾರಗಳಲ್ಲಿ ಇದು ಕೂಡ ಒಂದು. ಆದರೆ ಆರಂಭದಲ್ಲೇ ಅದಕ್ಕೆ ವಿಘ್ನ ಎದುರಾಗಿದೆ. ಈ ಹೊಸ ಬಿಲ್ ಮೂಲಕವಾಗಿ ವಿಪಕ್ಷಗಳ ಮುಖವಾಡ ಕಳಚಿಬಿತ್ತ. ಯಾಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಅನ್ನುವ ಅನುಮಾನ ಮೂಡಿದೆ. ಇಷ್ಟು ದಿನ ಕಾಂಗ್ರೆಸ್ ರಾಹುಲ್ ಆದಿಯಾಗಿ ವಿಪಕ್ಷಗಳು ಹೇಳ್ತಾ ಇದ್ದಿದ್ದೇ ಒಂದು, ಈಗ ಸಂಸತ್ನಲ್ಲಿ ಬಿಲ್ ವಿಚಾರವಾಗಿ ನಡೆದುಕೊಳ್ತಿರೋದೇ ಇನ್ನೊಂದು ರೀತಿ. ವಿಪಕ್ಷಗಳಿಗೆ ಕೇಂದ್ರದ ವಿರುದ್ಧ ಯಾವುದೇ ಅಸ್ತ್ರವಿಲ್ಲದೆ ಕಂಗಾಲಾಗಿ ಹೋದಂತೆ ಕಾಣಿಸ್ತಾ ಇದೆ. ಅದರಲ್ಲೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದು ವಿಪಕ್ಷಗಳಿಗೆ ಇದ್ದಂತಹ ಒಂದು ಅಸ್ತ್ರವು ಕೈತಪ್ಪಿ ಹೋದಂತಾಗಿದೆ. ವೀಕ್ಷಕರೇ, ದೇಶದಲ್ಲಿ ನೀಟ್ ಪೇಪರ್ ಲೀಕ್ ಪ್ರಕರಣದ ಸುತ್ತ ನಡೀತಾ ಇರುವ ಬೆಳವಣಿಗೆಗಳು ದಿನದಿಂದ ದಿನಕ್ಕೆ ಹೊಸ ತಿರುವು ಪಡೆದುಕೊಳ್ತಾ ಇದೆ. ಒಂದು ಕಡೆ ಕೇಂದ್ರದ ಶಿಕ್ಷಣ ಸಚಿವರಾಗಿದ್ದ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ದಾರೆ. ಮತ್ತೊಂದೆಡೆ ಹೊಸ ಶಿಕ್ಷಣ ಸಚಿವರ ನೇಮಕ ಆಗಿದೆ. ನೀಟ್ ಗದ್ದಲ, ಪ್ರಧಾನ್ ರಾಜೀನಾಮೆಯ ನಂತರದಲ್ಲಿ ಮುಂದಿನ ರಾಷ್ಟ್ರ ರಾಜಕಾರಣ ಯಾವ ದಿಕ್ಕಿನಲ್ಲಿ ಸಾಗುತ್ತೆ ಅನ್ನುವ ಕುತೂಹಲ ಇತ್ತು. ಅದಕ್ಕೆ ತಕ್ಕಂತೆ ಕೇಂದ್ರ ಈ ಬಾರಿ ದೊಡ್ಡ ಪ್ಲಾನ್ ಜೊತೆಗೆ ಬಂದಿದೆ. ಮೋದಿ ಅವರ ನೇತೃತ್ವದಲ್ಲಿ ಹೈ ಲೆವೆಲ್ ಟಾಸ್ಕ್ ಫೋರ್ಸ್ ರಚನೆಯಾಗಿದೆ. ಬಹಳ ಖಡಕ್ ಆದ ತಂಡನೇ ರೆಡಿಯಾಗಿದೆ. ಹಾಗಾದರೆ ಏನಿದು ನರೇಂದ್ರ ಮೋದಿ ಅವರ ಹೊಸ ಟಾಸ್ಕ್ ಫೋರ್ಸ್? ಏನಿದು ಹೊಸ ಬಿಲ್? ಲೋಕಸಭೆ ರಾಜ್ಯಸಭೆಯಲ್ಲಿ ಗದ್ದಲ ಸೃಷ್ಟಿಯಾಗ್ತಿರೋದು ಯಾಕೆ? ಅಸ್ತ್ರವಿಲ್ಲದೆ ಕಂಗಾಲಾಗಿ ಹೋದ್ವಾ ವಿಪಕ್ಷಗಳು? ರಾಹುಲ್ ಗಾಂಧಿಯವರಿಗೂ ದಿಕ್ಕೇ ತೋಚದಂತಾಗಿದ್ಯಾಕೆ? ನೀಟ್ ಗದ್ದಲದ ನಂತರದಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ಏನಾಗ್ತಾ ಇದೆ? ಆ ಎಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವರದಿ ಇದೆ, ನೋಡೋಣ. ವೀಕ್ಷಕರೇ, ಸದ್ಯದ ರಾಷ್ಟ್ರ ರಾಜಕಾರಣದ ಪರಿಸ್ಥಿತಿಯನ್ನು ಬಹಳ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಜಿರಳೆಗಳ ಕನಸಿನ ಕೂಸನ್ನು ವಿಪಕ್ಷಗಳು ಕಿತ್ಕೊಳ್ತಾ ಇದೆ. ಕಾಕ್ರೋಚ್ ಜನತಾ ಪಾರ್ಟಿ ಸೃಷ್ಟಿ ಮಾಡಿದ್ದ ಇಡೀ ವಾತಾವರಣವನ್ನು ಕಾಂಗ್ರೆಸ್ ಕಂಪ್ಲೀಟ್ ಆಗಿ ಹೈಜಾಕ್ ಮಾಡಿದೆ. ಈಗ ಅದಕ್ಕೆ ಇನ್ನಷ್ಟು ಮಸಾಲೆ ಹಾಕಿ ಮುಂದುವರಿಸಿಕೊಂಡು ಹೋಗ್ತಾ ಇದೆ. ನೋಡಿ, ಈ ನೀಟ್ ವಿಚಾರನೂ ಕೂಡ ಅಂತಿಮವಾಗಿ ಬೇರೆಲ್ಲ ಘಟನೆಗಳು ನಡೆದ ನಂತರದಲ್ಲಿ ಏನಾಗುತ್ತೋ ಇಲ್ಲಿಯೂ ಕೂಡ ಅದೇ ಆಗ್ತಾ ಇದೆ. ಎಲ್ಲವೂ ಅವರವರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕಾಗಿ. ನೀಟ್ ವಿಚಾರ ಯಾಕೆ ಮುನ್ನೆಲೆಗೆ ಬಂತು? ಕಾರಣ ವಿದ್ಯಾರ್ಥಿಗಳ ಆತ್ಮಹತ್ಯೆ. ನೋಡಿ, 1 ಕೋಟಿ ಪರಿಹಾರ ಕೊಟ್ಟರೆ, ಶಿಕ್ಷಣ ಸಚಿವ ರಾಜೀನಾಮೆ ಕೊಟ್ಟರೆ ಹೋದಂತಹ ಜೀವಗಳು ವಾಪಸ್ ಬರುತ್ತಾ? ವಿದ್ಯಾರ್ಥಿಗಳಿಗೆ ನಿಜಕ್ಕೂ ನ್ಯಾಯ ಸಿಕ್ಕಂತಾಗುತ್ತಾ? ಆ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಇರೋದು ಒಂದೇ ಒಂದು ಮಾರ್ಗ. ಮುಂದಿನ ದಿನಗಳಲ್ಲಾದರೂ ನ್ಯಾಯಯುತವಾಗಿ ಪರೀಕ್ಷೆ ನಡೀಬೇಕು. ಬೇರೆ ಯಾವ ವಿದ್ಯಾರ್ಥಿಗೂ ಈ ರೀತಿಯಾಗಿ ಅನ್ಯಾಯ ಆಗಬಾರ್ದು. ವೀಕ್ಷಕರೇ, ನಾವೆಲ್ಲರೂ ಆಲೋಚಿಸಬೇಕಾದಂತಹ ವಿಚಾರ ಏನಪ್ಪ ಅಂದರೆ, ಕೇವಲ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು ಅನ್ನೋ ಕಾರಣಕ್ಕೆ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರ? ಅದು ಮಾತ್ರ ಅಲ್ಲ, ನಿನ್ನೆಯಷ್ಟೇ ಮತ್ತೋರ್ವ 19 ವರ್ಷದ ವಿದ್ಯಾರ್ಥಿನಿ ಕಡಿಮೆ ಅಂಕ ಬಂತು ಅಂತ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನೀಟ್ ವಿಚಾರವಾಗಿ ಹೋರಾಟ ಮಾಡೋದಂಥವ್ರು, ಪ್ರತಿಭಟಿಸುವಂಥವ್ರು BJP ಆಗಲಿ ಕಾಂಗ್ರೆಸ್ ಆಗಲಿ ಇದಕ್ಕೆ, ಈ ಪ್ರಕರಣಕ್ಕೆ ಯಾವ ಉತ್ತರವನ್ನು ಕೊಡ್ತಾರೆ? ಇದಕ್ಕೇನು ಪರಿಹಾರ ಕೊಡ್ತಾರೆ? ಇದನ್ನು ಯೋಚಿಸಬೇಕಾದಂತಹ ಸಮಯ ಇದು. ನಾನು ಯಾಕೆ ಇಷ್ಟೊಂದೆಲ್ಲ ಹೇಳ್ತಿದ್ದೀನಿ ಅಂದರೆ, ವೀಕ್ಷಕರೇ ಯೋಚನೆ ಮಾಡಿ, ನಮ್ಮ ನಾಯಕರು ಏನು ಮಾಡ್ತಾ ಇದ್ದಾರೆ? ಇದನ್ನು ರಾಜಕೀಯ ಅಸ್ತ್ರವಾಗಿ ಬಳಸ್ಕೊಳ್ತಾ ಇದ್ದಾರೆ ವಿನಃ ನಿಜವಾಗ್ಲೂ ಇದಕ್ಕೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಅವರಲ್ಲಿ ಆಸಕ್ತಿ ಇದೆಯಾ? ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸೋದು ಅವ್ರಿಗೆ ಬೇಕಾಗಿಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಸದ್ಯ ಸಂಸತ್ನಲ್ಲಿ ನಡೀತಾ ಇರುವಂತಹ ಗದ್ದಲ. ನೋಡಿ ಏನೇನಾಗ್ತಾ ಇದೆ ಅಂತ. ವೀಕ್ಷಕರೇ, ಇಲ್ಲಿವರೆಗೂ ಏನು ಹೇಳ್ತಾ ಇದ್ರು? ಸರ್ಕಾರ ಜವಾಬ್ದಾರಿ ತಗೋಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು, ವಿದ್ಯಾರ್ಥಿಗಳ ಭವಿಷ್ಯವನ್ನು ನಿರ್ಲಕ್ಷ್ಯ ಮಾಡಬಾರ್ದು ಅನ್ನೋ ಒತ್ತಾಯ ಇತ್ತು. ನಾವು ಕೂಡ ಅದನ್ನೇ ಕೇಳ್ತಾ ಇದ್ದಿದ್ದು. ವಿಪಕ್ಷಗಳ ನಾಯಕರು ಮಾತ್ರ ಅಲ್ಲ, ಸರ್ಕಾರದ ವಿರುದ್ಧ ಯಾರ್ಯಾರೆಲ್ಲ ಮಾತಾಡ್ತಾ ಇದ್ರು ಹಲವರು ಇದೇ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಈಗ ಈ ಪ್ರಶ್ನೆಗಳಿಗೆ ಸರ್ಕಾರ ಕ್ರಮಗಳ ಮೂಲಕ ಉತ್ತರ ಕೊಡೋದಕ್ಕೆ ಮುಂದಾಗಿದೆ. ಅಧಿವೇಶನದಲ್ಲಿ ಇದೇ ನೀಟ್ಗೆ ಸಂಬಂಧಪಟ್ಟಂತೆ ಹೊಸ ಬಿಲ್ ಮಂಡನೆ ಮಾಡೋದಕ್ಕೆ ಮುಂದಾಗಿದೆ. ಸ್ನೇಹಿತರೆ, BJP ನೇತೃತ್ವದ ಕೇಂದ್ರ ನೀಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳಲ್ಲಿ ನಿರ್ಲಕ್ಷ್ಯ ಮಾಡ್ತು ಅನ್ನೋದನ್ನು ನಾವೇ ಟೀಕೆ ಮಾಡಿದ್ದೀವಿ. ಅದೇ ರೀತಿ ಒಂದೊಳ್ಳೆ ಬಿಲ್ ಪಾಸ್ ಮಾಡಬೇಕು ಅಂತ ಅಂದ್ಕೊಂಡಾಗ, ಅದಕ್ಕೆ ಪ್ರಾಮಾಣಿಕ ಪ್ರಯತ್ನ ನಡೀತಿದ್ದಾಗ ಅದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಬೇಕಾಗಿರೋದು ಕೂಡ ನಮ್ಮ ಕರ್ತವ್ಯ. ಆದರೆ ಈ ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ ವಿಪಕ್ಷಗಳು ಅಡ್ಡಗಾಲನ್ನು ಹಾಕಿವೆ. ಇಷ್ಟು ದಿನ ಯಾವುದಕ್ಕೆ ಬೇಡಿಕೆ ಇಡ್ತಾ ಇದ್ರು, ಕೇಂದ್ರ ಅದನ್ನು ಮಾಡೋದಕ್ಕೆ ಹೊರಟಾಗ ಅದಕ್ಕೆ ಯಾವುದೇ ರೀತಿಯ ಕಿಮ್ಮತ್ತನ್ನು ನೀಡ್ತಾ ಇಲ್ಲ. ಲಕ್ಷಾಂತರ ವಿದ್ಯಾರ್ಥಿಗಳಿಗಾಗಿ ಅಂತಾನೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಪ್ರಕರಣಗಳು ಮರುಕಳಿಸಬಾರ್ದು ಅಂತ ಕೆಲವೊಂದಷ್ಟು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಕೇಂದ್ರ ಮುಂದಾಗಿದೆ. ಆದರೆ ರಾಹುಲ್ ಗಾಂಧಿ ಅಂಡ್ ಟೀಮ್ ಮಾಡ್ತಾ ಇರೋದೇನು? ಇದಕ್ಕೆ ಯಾವ ರೀತಿಯಾಗಿ ಅಡ್ಡಗಾಲ ಹಾಕ್ತಾ ಇದ್ದಾರೆ ನೋಡಿ, ಏನೇನು ಮಾಡ್ತಾ ಇದ್ದಾರೆ ಅಂತ. ವೀಕ್ಷಕರೇ, ನಮ್ಮ ವಿದ್ಯಾರ್ಥಿಗಳು ಕಷ್ಟಪಡ್ತಿದ್ದಾರಲ್ವಾ, ಅನ್ಯಾಯ ಆಗ್ತಿದೆಯಲ್ಲ, ಅದಕ್ಕೆ ಪರಿಹಾರ ಮಾಡಬೇಕು ಅಂದರೆ ಏನು ಮಾಡಬಹುದು? ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡುವಂಥವರಿಗೆ ಭಯ ಹುಟ್ಟಬೇಕು, ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ತಂತ್ರಜ್ಞಾನವನ್ನು ಬಳಸಿಕೊಂಡು ಇಡೀ ಪರೀಕ್ಷಾ ವ್ಯವಸ್ಥೆಯನ್ನು ಇನ್ನಷ್ಟು ಸುರಕ್ಷಿತ ಮಾಡಬಹುದು. ಅದಕ್ಕೋಸ್ಕರ ಅಂತಾನೆ ಕೇಂದ್ರ ಒಂದು ಬಿಲ್ ಪಾಸ್ ಮಾಡೋದಕ್ಕೆ ಮುಂದಾಗಿದೆ. ಆ ಬಿಲ್ ಬಗ್ಗೆ ಹೇಳ್ತೀನಿ, ಆಗ ನೀವೇ ಹೇಳ್ತೀರಾ ಇಷ್ಟೊಂದೆಲ್ಲ ಒಳ್ಳೆಯ ಅಂಶಗಳಿದೆಯಾ ಅಂತ.
ವೀಕ್ಷಕರೇ, ಜುಲೈ 27ನೇ ತಾರೀಕು ಪಬ್ಲಿಕ್ ಎಕ್ಸಾಮಿನೇಷನ್ಸ್ ಅಮೆಂಡ್ಮೆಂಟ್ ಬಿಲ್ 2026 ಲೋಕಸಭೆಯಲ್ಲಿ ಮಂಡಿಸಲಾಯಿತು. ಈ ಮಸೂದೆಯ ಉದ್ದೇಶ ಪರೀಕ್ಷಾ ಅಕ್ರಮಗಳ ವಿರುದ್ಧ ಈಗಿರುವ ಕಾನೂನನ್ನು ಮತ್ತಷ್ಟು ಕಠಿಣಗೊಳಿಸುವುದು, ಜೊತೆಗೆ ಹಲವಾರು ಅಂಶಗಳಿವೆ. 2024 ಪಬ್ಲಿಕ್ ಎಕ್ಸಾಮಿನೇಷನ್ಸ್ ಆ್ಯಕ್ಟ್ ಈಗಾಗಲೇ ಜಾರಿಯಲ್ಲಿದೆ. ಸಾರ್ವಜನಿಕ ಪರೀಕ್ಷೆಗಳಲ್ಲಿ ಪೇಪರ್ ಲೀಕ್ ಆಗಿರಬಹುದು, ಅಕ್ರಮ ವಿಧಾನಗಳಾಗಿರಬಹುದು, ಸಂಚು ರೂಪಿಸೋದು, ಈ ರೀತಿಯ ಪ್ರಕರಣಗಳನ್ನು ತಡೆಯೋದಕ್ಕೆ ಕಾನೂನು ಚೌಕಟ್ಟನ್ನು ರೂಪಿಸಿತ್ತು. UPSC, SSC, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡು, NTA ಆಗಿರಬಹುದು, IBPS ಆಗಿರಬಹುದು, ಜೊತೆಗೆ ಕೇಂದ್ರ ಸರ್ಕಾರ ನಡೆಸುವಂತಹ ಕೆಲವು ನೇಮಕಾತಿ ಪರೀಕ್ಷೆಗಳಿದೆಯಲ್ಲ, ಅವೆಲ್ಲವೂ ಈ ಆ್ಯಕ್ಟ್ನ ವ್ಯಾಪ್ತಿಗೆ ಬರುತ್ತೆ. ಈಗ 2026 ಈ ತಿದ್ದುಪಡಿ ಮಸೂದೆ ಅದರ ಮುಂದುವರೆದ ಭಾಗ. ಈಗಿರುವ ಕಾನೂನು ಪ್ರಕಾರ 3 ರಿಂದ 5 ವರ್ಷಗಳ ಜೈಲು ಶಿಕ್ಷೆಯನ್ನು 5 ರಿಂದ 10 ವರ್ಷಗಳವರೆಗೆ ಹೆಚ್ಚಿಸುವಂತಹ ಪ್ರಸ್ತಾವನೆ ಇದೆ. ಇದರಲ್ಲಿ ದಂಡದ ಗರಿಷ್ಠ ಮೊತ್ತವನ್ನು 10 ಲಕ್ಷದಿಂದ 50 ಲಕ್ಷ ರೂಪಾಯಿಗೆ ಹೆಚ್ಚಿಸುವುದಕ್ಕೆ ಉದ್ದೇಶಿಸಲಾಗಿದೆ. ಅಷ್ಟೇ ಅಲ್ಲ, ಇದೇ ಪರೀಕ್ಷಾ ವ್ಯವಸ್ಥೆಯಲ್ಲಿ ಆರ್ಗನೈಸ್ಡ್ ಕ್ರೈಮ್ ಮಾಡುವಂಥವರಿಗೆ ಶಿಕ್ಷೆಯನ್ನು ಕಠಿಣಗೊಳಿಸುವ ಪ್ರಸ್ತಾವನೆ ಇದೆ. ಕನಿಷ್ಠ ಜೈಲು ಶಿಕ್ಷೆಯನ್ನು 5 ವರ್ಷದಿಂದ 7 ವರ್ಷಕ್ಕೆ, ಹಾಗೆ ಕನಿಷ್ಠ ದಂಡವನ್ನು 1 ಕೋಟಿಯಿಂದ 10 ಕೋಟಿಗೆ ಹೆಚ್ಚಿಸುವ ಉದ್ದೇಶ ಇದೆ. ಯಾಕಂದರೆ ಈ ಪರೀಕ್ಷಾ ಅಕ್ರಮ ಇದೆಯಲ್ಲ, ಅದರಲ್ಲಿ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳ ಕೈವಾಡ ಇದೆ. ಇನ್ನು ಪರೀಕ್ಷಾ ವ್ಯವಸ್ಥೆಯಲ್ಲಿ ಕೆಲವೊಂದಷ್ಟು ಸರ್ವಿಸ್ ಪ್ರೊವೈಡರ್ಗಳು ಅಂದರೆ ಕಂಪ್ನಿಗಳು ಕೆಲಸ ಮಾಡ್ತವೆ. ಅಂತಹ ಕಂಪ್ನಿಗಳೇನಾದರೂ ಅಕ್ರಮದಲ್ಲಿ ತೊಡಗಿದ್ರೆ ಈಗ ಇರೋ ಕಾನೂನು ಪ್ರಕಾರ ಏನು ಹೇಳುತ್ತೆ, 4 ವರ್ಷಗಳ ಕಾಲ ಅವರನ್ನು ಪರೀಕ್ಷಾ ಜವಾಬ್ದಾರಿಯಿಂದ ದೂರ ಇಡಬೇಕು ಅಂತ ಹೇಳುತ್ತೆ. ಈ ಅವಧಿಯನ್ನು 8 ವರ್ಷಕ್ಕೆ ಹೆಚ್ಚು ಮಾಡಬೇಕು ಅಂತ ಈ ಹೊಸ ಮಸೂದೆ ಹೇಳುತ್ತೆ. ವೀಕ್ಷಕರೇ, ಇಲ್ಲಿ ಶಿಕ್ಷೆ ಪ್ರಮಾಣ ಹೆಚ್ಚು ಮಾಡೋದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಗಮನ ಸೆಳೀತಿರೋದು ಅಂತ ಹೇಳಿದ್ರೆ ಈ ಅಕ್ರಮಗಳ ಇನ್ವೆಸ್ಟಿಗೇಷನ್ ಮತ್ತು ನ್ಯಾಯಾಂಗ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ, ಜೊತೆಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ಗಳಾಗಿರಬಹುದು, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಯಾವ ರೀತಿಯಾಗಿ ಬೆಟರ್ ಆಗಿ ಕಂಡಕ್ಟ್ ಮಾಡಬಹುದು ಅನ್ನೋದಕ್ಕೆ ಒಂದು ಟಾಸ್ಕ್ ಫೋರ್ಸನ್ನು, ಅಂದರೆ ಒಂದು ಡೆಡಿಕೇಟೆಡ್ ತಂಡವನ್ನೇ ರಚನೆ ಮಾಡಲಾಗಿದೆ. ಇದನ್ನು ಕೂಡ ಅಧಿವೇಶನದಲ್ಲಿ ಮಂಡನೆ ಮಾಡೋದಕ್ಕೆ ಮುಂದಾಗಿದೆ ಕೇಂದ್ರ. ಆ ಮೂಲಕ ಪರೀಕ್ಷಾ ಅಕ್ರಮದ ತನಿಖೆಯನ್ನು 2 ತಿಂಗಳಲ್ಲಿ ಮುಗಿಸ್ಬೇಕು ಅನ್ನುವ ಗಡುವನ್ನು ಈ ಬಿಲ್ನಲ್ಲಿ ಪ್ರಸ್ತಾಪಿಸಲಾಗಿದೆ. ಸ್ನೇಹಿತರೆ, ಇಷ್ಟು ಮಾತ್ರ ಅಲ್ಲ, ಇನ್ನೂ ಒಂದು ಪ್ರಮುಖ ಅಂಶ ಇದೆ. ಒಂದು ವೇಳೆ ಅಕ್ರಮ ಆಗಿ ಕೇಸ್ ದಾಖಲಾದ ನಂತರದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಿದ ನಂತರ ವಿಚಾರಣೆಯನ್ನು ದಿನದಿಂದ ದಿನಕ್ಕೆ ನಡೆಸುವಂತಹ ಉದ್ದೇಶ ಇದೆ. ಅಂದರೆ ಸಾಮಾನ್ಯವಾಗಿ 3 ತಿಂಗಳೊಳಗೆ ವಿಚಾರಣೆ ಪೂರ್ಣಗೊಳ್ಳಲೇಬೇಕು ಅಂತ ಮಸೂದೆ ಹೇಳುತ್ತೆ. ಅದರಲ್ಲಿ ಒಂದು ವೇಳೆ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಮಾಡೋದಕ್ಕೂ ನಿರ್ದಿಷ್ಟ ಸಮಯ ಅಂತ ಚೌಕಟ್ಟು ನೀಡಲಾಗಿದೆ. ಅಂದರೆ ಸರ್ಕಾರದ ಪ್ರಯತ್ನ ಓವರಾಲ್ ಆಗಿ ಕೇವಲ ಪೇಪರ್ ಲೀಕ್ ಮಾಡಿದರೆ ಶಿಕ್ಷೆ ಅನ್ನೋದಕ್ಕೆ ಸೀಮಿತ ಆಗಿಲ್ಲ. ತನಿಖೆ, ವಿಚಾರಣೆ ಮತ್ತು ಮೇಲ್ಮನವಿವರೆಗೂ ಸಂಪೂರ್ಣ ಪ್ರಕ್ರಿಯೆಯನ್ನು ಫಾಸ್ಟ್ ಮಾಡೋದ್ರ ಪ್ರಯತ್ನವೂ ಕೂಡ ಇದೆ. ವೀಕ್ಷಕರೇ, ಇದನ್ನು ನಾವು ಈ ವರ್ಷದ ನೀಟ್ ಹಿನ್ನೆಲೆಯಲ್ಲಿ ಗಮನಿಸಬೇಕು. 2026 ನೀಟ್ ಪರೀಕ್ಷೆಯನ್ನು ಮೇ ತಿಂಗಳಲ್ಲಿ ರದ್ದು ಮಾಡಲಾಯಿತು. ನಂತರ ಜೂನ್ನಲ್ಲಿ ಮರುಪರೀಕ್ಷೆ ಮಾಡಬೇಕಾದಂತಹ ಪರಿಸ್ಥಿತಿ ಬಂತು. ಅದಕ್ಕೆ ಅಲ್ವಾ ವಿದ್ಯಾರ್ಥಿಗಳು ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡಿದ್ದು. ಕಂಪ್ಲೀಟ್ ಆಗಿ ಅವರಿಗೆ ಪರೀಕ್ಷಾ ವ್ಯವಸ್ಥೆಯ ಮೇಲೆ ನಂಬಿಕೆ ಇದ್ದಿದ್ರೆ ಬಹುಶಃ ಅವರು ಆ ಆತ್ಮಹತ್ಯೆಯಂತಹ ನಿರ್ಧಾರವನ್ನು ಮಾಡ್ತಾ ಇರಲಿಲ್ವೇನೋ. ಇದೆಲ್ಲದಕ್ಕೂ ಪರಿಹಾರಾರ್ಥಕವಾಗಿ ಪರೀಕ್ಷಾ ವ್ಯವಸ್ಥೆಯನ್ನು ಹೆಚ್ಚು ಸುರಕ್ಷಿತಗೊಳಿಸಬೇಕು, ಪೇಪರ್ ಲೀಕ್ ತಡಿಬೇಕು, ತಂತ್ರಜ್ಞಾನವನ್ನು ಪರಿಣಾಮಕಾರಿಯಾಗಿ ಬಳಸಬೇಕು ಅಂತಾನೆ ಮೋದಿ ಈಗ ಒಂದು ಟಾಸ್ಕ್ ಫೋರ್ಸ್ನ ಜೊತೆಗೆ ಬರ್ತಿದ್ದಾರೆ. ಈ ತಂಡದಲ್ಲಿ ಪ್ರಮುಖವಾಗಿ ಓರ್ವ ವ್ಯಕ್ತಿ ಇದ್ದಾರೆ, ಅವರೇ ನಂದನ್ ನೀಲೇಕಣಿ. ತಂತ್ರಜ್ಞಾನ ಕ್ಷೇತ್ರದ ಅನುಭವ ಹೊಂದಿರುವಂತಹ ವ್ಯಕ್ತಿ, ಇನ್ಫೋಸಿಸ್ನ ಕೋ-ಫೌಂಡರ್. ಇವರ ಹೆಸರನ್ನು ಈ ಹಿಂದೆನೂ ನೀವು ಕೇಳಿರ್ತೀರ. ಆಧಾರ್ ವ್ಯವಸ್ಥೆಯ ರೂಪುಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಇವರು. ನಂದನ್ ನೀಲೇಕಣಿಯವರು ಉದ್ಯಮಿಯಾಗಿದ್ದರೂ ಕೂಡ ರಾಜಕೀಯದ ನಂಟಿತ್ತು. ಕಾಂಗ್ರೆಸ್ನಿಂದ ಅವರು ಚುನಾವಣೆಗೂ ಸ್ಪರ್ಧೆ ಮಾಡಿದರು. ಈಗ ಮೋದಿ ಬಳಗ ಸೇರಿಕೊಂಡ್ರು ಅಂತೆಲ್ಲ ಒಂದಷ್ಟು ಮಾತುಗಳಿವೆ. ಆದರೆ ರಾಜಕೀಯಕ್ಕೂ ಈ ಟಾಸ್ಕ್ ಫೋರ್ಸ್ ಮಾಡಿರೋದಕ್ಕೂ ಅವರನ್ನು ಆಯ್ಕೆ ಮಾಡಿರೋದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಇಸ್ರೋದ ಮಾಜಿ ಚೇರ್ಮನ್ ಸೋಮನಾಥ್ ಅವರು ಕೂಡ ಈ ಟೀಮ್ನಲ್ಲಿದ್ದಾರೆ. ಒಂದೊಳ್ಳೆ ಟೀಮ್ ರೆಡಿ ಆಗಿದೆ. ಪರೀಕ್ಷಾ ವ್ಯವಸ್ಥೆಯಲ್ಲಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಪೇಪರ್ ಲೀಕ್ ತಡೆಯೋದಕ್ಕೆ ಸಾಧ್ಯ ಇದೆ. ಈ ರೀತಿಯಾಗಿ ಕೇಂದ್ರ ದೊಡ್ಡ ಮಟ್ಟದಲ್ಲಿ ಸಜ್ಜಾಗಿದ್ದರೆ ವಿಪಕ್ಷಗಳು ಮಾತ್ರ ಕಲಾಪ ನಡೆಯೋದಕ್ಕೆ ಬಿಡ್ತಾ ಇಲ್ಲ. ಮುಂಗಾರು ಅಧಿವೇಶನ ಆರಂಭ ಆಗಿ ಸಾಕಷ್ಟು ದಿನಗಳಾಯಿತು, ಒಂದು ದಿನಾನೂ ಕಲಾಪ ಸರಿಯಾಗಿ ನಡೆದಿಲ್ಲ. ಪ್ರತಿಪಕ್ಷ ಸರ್ಕಾರವನ್ನು ತರಾಟೆಗೆ ತಗೊಂಡು ಪ್ರಶ್ನೆ ಮಾಡೋ ಬದಲು ಪ್ರತಿದಿನ ಗಲಾಟೆ ಮಾಡ್ತಾ ಇದ್ದಾರೆ, ದೊಂಬಿ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಈ ನೀಟ್ ವಿಚಾರವನ್ನು ಇಟ್ಕೊಂಡು INDIA ಒಕ್ಕೂಟ ಬಹಳ ದೊಡ್ಡ ಪ್ಲ್ಯಾನನ್ನು ರೂಪಿಸಿದೆ. ಮುಂದಿನ ಎಲೆಕ್ಷನ್ಗೆ ಭರ್ಜರಿ ತಯಾರಿ ಮಾಡ್ಕೊಳ್ತಾ ಇದೆ. ನೀಟ್ ಗದ್ದಲವನ್ನೇ ಇಟ್ಕೊಂಡು ಮೋದಿ ನೇತೃತ್ವದ BJPಯನ್ನು ಬಗ್ಗು ಬಡಿಬೇಕು, ಈ ಬಾರಿ ಅಧಿಕಾರಕ್ಕೆ ಬರಲೇಬೇಕು ಅಂತ ನೀಟಾದ ಪ್ಲ್ಯಾನನ್ನು ರೂಪಿಸ್ಕೊಳ್ತಾ ಇದೆ. ಅಂದರೆ ಅವರಿಗೆ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸೋದು ಮುಖ್ಯ ಅಲ್ಲ. ಆ ಕಾಳಜಿ ಅವರಿಗೆ ನಿಜಕ್ಕೂ ಇದ್ದಿದ್ರೆ ಶಾಂತಿಯುತ ಪ್ರತಿಭಟನೆಗೆ ಅನುವು ಮಾಡಿಕೊಡ್ತಾ ಇದ್ರು. ಹಿಂಸಾಚಾರಗಳು ನಡೆದಾಗ ಅದನ್ನು ಸಮರ್ಥಿಸಿಕೊಳ್ತಾ ಇರಲಿಲ್ಲ. ಈಗಲೂ ಕೂಡ ಅದೇ ರೀತಿಯಾಗಿ ಮಾಡ್ತಾ ಇದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡುವ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಖಾತ್ರಿಪಡಿಸುವ ಬಿಲ್ಲೊಂದನ್ನು ಪಾಸ್ ಮಾಡೋದಕ್ಕೆ ಕೇಂದ್ರ ಪ್ರಯತ್ನಿಸ್ತಾ ಇದ್ದರೆ ವಿಪಕ್ಷಗಳು ಅದಕ್ಕೆ ಯಾವುದೇ ಬೆಲೆಯನ್ನೇ ನೀಡ್ತಾ ಇಲ್ಲ.
ಬದಲಾಗಿ ಅವರ ಮುಖ್ಯ ಗುರಿ ಏನಪ್ಪಾ ಅಂದರೆ ಬಿಜೆಪಿಯ ವಿರುದ್ಧವಾಗಿ ಜನವಿರೋಧಿ ಅಲೆಯನ್ನು ಸೃಷ್ಟಿ ಮಾಡೋದು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟ ನಂತರದಲ್ಲಿ ಬೇರೆ ಯಾವುದೇ ಅಸ್ತ್ರ ಅವರಿಗೆ ಉಳಿದಿಲ್ಲ. ಇನ್ನು ಬಿಲ್ ಪಾಸ್ ಆಯಿತು ಅಂತ ಹೇಳಿದ್ರೆ ಆ ಬಿಲ್ ಚರ್ಚೆ ಆದರೆ ಕಾಂಗ್ರೆಸ್ ಅವಧಿಯಲ್ಲೂ ಕೂಡ ಸಾಕಷ್ಟು ಅಕ್ರಮಗಳಾಗಿದೆಯಲ್ಲ, ಅವೆಲ್ಲವೂ ಚರ್ಚೆಗೆ ಬರುತ್ತೆ. ಅದನ್ನು ಫೇಸ್ ಮಾಡುವಂತಹ ಧೈರ್ಯ ಅವರಿಗಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರ ಏನೂ ಮಾಡ್ತಾ ಇಲ್ಲ, ಕಣ್ಮುಚ್ಕೊಂಡು ಕುಳಿತಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸಬೇಕು, ಜನಗಳಿಗೆ ಬಿಜೆಪಿ ವಿರುದ್ಧ ಆಕ್ರೋಶ ಇನ್ನಷ್ಟು ಮೂಡಬೇಕು ಅನ್ನೋದು ವಿಪಕ್ಷಗಳ ಪ್ಲಾನ್. ಆದರೆ ಜನ ಎಲ್ಲವನ್ನ ಗಮನಿಸ್ತಾ ಇದ್ದಾರೆ. ವೀಕ್ಷಕರೇ, ಹಾಗೆ ನೋಡಿದ್ರೆ ವಿಪಕ್ಷ ನಾಯಕನಾಗಿ ರಾಹುಲ್ ಅವರಿಗೆ ಒಂದೊಳ್ಳೆ ಅವಕಾಶ ಇದು. ಅಧಿವೇಶನದಲ್ಲಿ ಮಾತನಾಡೋದಕ್ಕೆ ವಿಪಕ್ಷ ನಾಯಕನಿಗೆ ಮೊದಲ ಅವಕಾಶ ಸಿಗುತ್ತೆ. ನಿಮ್ಮೆಲ್ರಿಗೂ ಗೊತ್ತು, ಹೆಚ್ಚು ಹೊತ್ತು ಮಾತನಾಡಬಹುದು. ಆದರೆ ವಿಪಕ್ಷ ನಾಯಕನಂತಹ ಬಹಳ ದೊಡ್ಡ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ರಾಹುಲ್ ಅವರು ಮಾಡ್ತಿರೋದೇನು, ಕೂಗಾಡಿ ಚೀರಾಡಿ ಕಲಾಪವನ್ನೇ ಹಾಳು ಮಾಡ್ತಾ ಇದ್ದಾರೆ. ನೋಡಿ, ಒಂದು ವೇಳೆ ಕಲಾಪವನ್ನು ತಿರಸ್ಕರಿಸುವ ಬದಲು, ಸಂಸತ್ನಲ್ಲಿ ಗದ್ದಲ ಎಬ್ಬಿಸುವ ಬದಲು ಅದೇ ಜಾಗದಲ್ಲಿ ವಿದ್ಯಾರ್ಥಿಗಳ ಬಗ್ಗೆ ಈ ಬಿಲ್ನಲ್ಲಿ ಯಾವ ರೀತಿಯಾಗಿ ಇನ್ನಷ್ಟು ಒಳ್ಳೆಯ ವಿಚಾರಗಳನ್ನು ಸೇರಿಸ್ಕೊಳ್ಬಹುದು, ಅಥವಾ ನೀಟ್ ಎಕ್ಸಾಮ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ನಿರ್ಲಕ್ಷ್ಯ ಮಾಡ್ತು ಅಂತ ಪುಟಗಟ್ಟಲೆ ಭಾಷಣ ಮಾಡಿದ್ದಿದ್ರೆ ಸೀನ್ ಯಾವ ರೀತಿಯಾಗಿ ಇರ್ತಿತ್ತು ಅನ್ನೋದನ್ನು ಯೋಚನೆ ಮಾಡಿ. ರಾಹುಲ್ ಅವರ ಸಂಸತ್ ಭಾಷಣ ಲಕ್ಷ ಲಕ್ಷ ವ್ಯೂಸ್ ಪಡೆದುಕೊಳ್ತಾ ಇತ್ತು. ಅವರ ಮಾತುಗಾರಿಕೆಗೆ, ವಿದ್ಯಾರ್ಥಿಗಳ ಮೇಲಿನ ಕಾಳಜಿಗೆ ಅವರ ಬಗ್ಗೆ ಇನ್ನಷ್ಟು ಸದ್ಭಾವನೆ ಬರ್ತಾ ಇತ್ತು. ಮುಂದಿನ ಚುನಾವಣೆಯಲ್ಲಿ ಯುವ ಮತದಾರರ ಮತಗಳನ್ನು ಸೆಳೆಯಬಹುದಾಗಿತ್ತು. ಆದರೆ ಅಂತಹ ಯೋಚನೆ ಅವರಿಗಿಲ್ಲ. ಇನ್ನು ರಾಜ್ಯಸಭೆಯಲ್ಲೂ ಕೂಡ ಅದೇ ರೀತಿಯ ಪರಿಸ್ಥಿತಿ ಇದೆ. ಅಲ್ಲಿಯೂ ಯಾವುದೇ ರೀತಿಯಲ್ಲಿ ಈ ಬಿಲ್ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಕೊನೆಯ ಪಕ್ಷ ವಿರೋಧಿಸ್ತೀವಿ ಅಥವಾ ಬೆಂಬಲಿಸ್ತೀವಿ ಅನ್ನೋದನ್ನು ಕೂಡ ವಿಪಕ್ಷಗಳು ಹೇಳ್ತಾ ಇಲ್ಲ. ಎರಡೂ ಸದನಗಳಲ್ಲೂ ಅಧಿವೇಶನ ಆರಂಭ ಆದಾಗಿನಿಂದಲೂ ಕಲಾಪ ಪದೇ ಪದೇ ಮುಂದೋಗ್ತಾನೆ ಇದೆ, ಕಾಲಹರಣ ಆಗ್ತಾ ಇದೆ, ಜನಗಳ ತೆರಿಗೆ ದುಡ್ಡು ವ್ಯರ್ಥ ಆಗ್ತಾ ಇದೆ. ಇದಿಷ್ಟು ಸದ್ಯ ರಾಷ್ಟ್ರ ರಾಜಕಾರಣದಲ್ಲಿ ಸದ್ದು ಮಾಡ್ತಾ ಇರುವಂತಹ ವಿಚಾರಗಳು. ಹಾಗಾದರೆ ವೀಕ್ಷಕರೇ, ಈ ಪೇಪರ್ ಲೀಕ್ ತಡೆಯೋದಕ್ಕೆ ಟೆಕ್ನಾಲಜಿಯನ್ನು ನಾವು ಯೂಸ್ ಮಾಡ್ಕೊಳ್ಬಹುದಲ್ವಾ? ಅದೇ ರೀತಿಯಾಗಿ ಸಂಸತ್ನಲ್ಲಿ ನಡೀತಾ ಇರುವಂತಹ ಈ ರಾಜಕೀಯ ಗದ್ದಲದ ಬಗ್ಗೆ, ಕೇಂದ್ರ ಹಾಗೆ ವಿಪಕ್ಷದ ನಡುವಿನ ಫೈಟ್ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಒಟ್ಟಾರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದಕ್ಕೆ ಮರಿಬೇಡಿ. ಅದೇ ರೀತಿಯಾಗಿ ನಿಮಗೇನಾದರೂ ತಕರಾರಿದ್ದರೆ ಅದನ್ನು ಡಿಸ್ಲೈಕ್ ಮಾಡುವ ಮೂಲಕವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದಗಳು ವೀಕ್ಷಕರೇ.